ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪೂರ್ಣೆ 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 ಓ ಬಂದ್ಯಾ? ಕೂತ್ಕೋ, ಕಾಫಿ ತರ್ತೀನಿ. ಅಮ್ಮ ಕಾಫಿ ಬೇಡ. ಪೂರ್ಣಿ ರೂಮಲ್ಲಿಲ್ಲ, ನೀವು ನೋಡಿದ್ರ? ರೂಮಲ್ಲಿ ಇಲ್ವಾ? ಕಾಫಿ ನಾನೇ ತಂದೆ. ಕಾಫಿ ಹೇಗಿದೆ? ನೀನು ಮಾಡೋ ಕಾಫಿ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗತ್ತಾ ಪೂರ್ಣಿ? ನೀನು ಮಾಡೋ ಕಾಫಿ ಸಖತ್ತಾಗಿದೆ, ಅದ್ಭುತವಾಗಿದೆ ಅಂತ ಬೇರೆ ಬೇರೆ ಪದ ಹುಡುಕ್ಬೇಕಷ್ಟೆ. ಹಾಗೇನಿಲ್ಲಪ್ಪ, ಒಂದೊಂದ್ಸಲ ಅವಳು ಕೊಡೋ ಕಾಫಿ ಕೆಟ್ಟದಾಗಿರುತ್ತೆ. ಅವಳಿಗೆ ಬೇಜಾರಾಗಬಾರ್ದು ಅಂತ ಒಂದೊಂದ್ಸಲ ಸುಳ್ಳು ಹೇಳ್ತೀನಿ. ಹೌದಾ? ನಾನು ಮಾಡೋ ಕಾಫಿ ಅಷ್ಟು ಕೆಟ್ಟದಾಗಿರುತ್ತಾ? ಹಾಗಿದ್ರೆ ಕುಡಿಬೇಡಿ, ಕೊಡಿ. ಏ ಪುಡಿ, ಕಾಫಿನೇ ಕಿತ್ಕೋತಾ ಇದೆಯಲ್ಲ, ನನ್ನ ಮಗನ ಹೀಗ ನೋಡ್ಕೊಳ್ಳೋದು? ಪರವಾಗಿಲ್ಲ ಅಮ್ಮ, ನಿಮ್ಮ ಮಗನ ಪುಣ್ಯ ಇಂಥ ಕಾಫಿ ಕುಡಿಯೋದು ತಪ್ತಿತ್ತು. ಈ ಕಾಫಿ ಹೇಗೆ ಕುಡಿಬೇಕಂತ ಯೋಚನೆ ಮಾಡ್ತಿದ್ದೀನಿ. ಜೋಗ್ಲು ಕಾಫಿ ಚೆನ್ನಾಗಿಲ್ವಾ? ತಮಾಷೆ ಮಾಡಿದೆ ಪುಣ್ಯ. ಅಮೃತನ ಕಾಫಿ ಅನ್ನೋ ಹೆಸರಲ್ಲಿ ಕೊಟ್ಟಿದ್ಯಾ, ಚೆನ್ನಾಗಿಲ್ಲ ಅಂತ ಹೇಗೆ ಹೇಳಿ? ಇದು ಸ್ವಲ್ಪ ಜಾಸ್ತಿ ಆಯ್ತು. ನೀನು ಕೊಟ್ಟಿರೋ ಕಾಫಿ ರುಚಿನೂ ಜಾಸ್ತಿ ಆಗಿದೆ, ಅದಕ್ಕೆ ಹಾಗೆ ಹೇಳಿದೆ. ನಿಜವಾಗ್ಲು? ನನ್ನ ಆಣೆಗೂ ನೀನು ಮಾಡೋ ಕಾಫಿ, ನಿನ್ನ ಪ್ರೀತಿ, ನಿನ್ನ ನಗು ಎಲ್ಲನೂ ಚೆನ್ನಾಗಿದೆ. ಓಹೋ, ನೀವಿಬ್ರು ಯಾವಾಗ್ಲೂ ಹೀಗೆ ನಗ್ನಗ್ತಾ ಸಂತೋಷವಾಗಿರ್ಬೇಕು. ಆಗ್ಲೇ ಮನೆಗೊಂದ್ ಕಳೆ. ನನ್ನ ನಗುಗೆ, ನನ್ನ ಸಂತೋಷಕ್ಕೆ ನೀವೇ ಸ್ಫೂರ್ತಿ ಅಮ್ಮ. ಯಾವುದೇ ಸಂದರ್ಭ ಬಂದರೂ, ಯಾವುದೇ ಪರಿಸ್ಥಿತಿಲೂ ಪ್ರಪಂಚನ ನನ್ನ ಎದುರಾಗಿ ನಿಂತರೂ ಅದನ್ನು ನಿಭಾಯಿಸಿ ನಗ್ನಗ್ತಾ ಎಲ್ಲರ ಜೊತೆ ಹೇಗಿರಬೇಕು ಅಂತ ನಿಮ್ಮನ್ನು ನೋಡಿ ಕಲ್ತಿದ್ದೀನಿ. ಈ ಮಾತನ್ನು ನಾನು ಒಪ್ತೀನಿ. ತಾಳ್ಮೆನ, ಸಂಸ್ಕಾರನ, ಜೊತೆಗೆ ಧೈರ್ಯನ ಎಲ್ಲನೂ ಅಮ್ಮನ ನೋಡಿ ಕಲಿಬೇಕು. ನಾನಂತೂ ಇವಳು ಕಾಣ್ದಿದ್ದಕ್ಕೆ ಗಾಬರಿಯಾಗಿ ಎಲ್ಲ ಕಡೆ ಹುಡ್ಕೊಬಂದೆ. ನಿಮ್ಮನ್ನ, ಈ ಮನೆನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ನಿಧಾನ ಕುಡಿಬೇಕಲ್ವಾ? ಅಮ್ಮ ಏನಾಯ್ತು? ನೋಡ್ಕೊಂಡು ನೀರು ಕುಡಿಬೇಕು ತಾನೆ. ಮೇಲ್ ನೋಡಿ. ನೀನು ಇಲ್ಲಿಗೂ ಬಂದ್ಯಾ? ಯಾಕೆ? ಇಲ್ಲೂ ಜಗಳಾಡ್ಬೇಕಂತನ? ಹಾ, ಆ ಬುದ್ಧಿ ಇರೋದು ನಿಮ್ಗಷ್ಟೇ, ನನಗಲ್ಲ. ನಾನು ಇಲ್ಲಿಗೆ ಬಂದಿದ್ದು ಅಮ್ಮನ್ ಮಾತಾಡ್ಸ್ಕೊಂಡು ಹೋಗೋಕ್ಕೆ. ಸರಿ, ತಾವ್ಯಾಕೆ ಇಲ್ಲಿಗೆ ಬಂದಿದ್ದು? ನಾನು ಅದಕ್ಕೆ ಬಂದಿದ್ದು. ಆದ್ರೆ ನಿನಗೂ ಮಾತಾಡ್ಸೋದಕ್ಕೆ ಇದೇ ಟೈಮ್ ಬೇಕಾಗಿತ್ತಾ? ನಾನು ಎಲ್ಲೇ ಇರಲಿ, ಹೇಗೆ ಇರಲಿ, ಒಟ್ನಲ್ಲಿ ಅಡ್ಗಾಲ್ ಹಾಕ್ಬೇಕಷ್ಟೇನೆ. ಅದೇ ತಾನೇ ನಿನ್ಗೆ ಬೇಕಾಗಿರೋದು. ಸಾರಿ. ಹೇಗಿದ್ದೀರಾ? ನಾನು ಚೆನ್ನಾಗೇ ಇದ್ದೀನಿ. ನಿಮ್ಮಿಬ್ರಿಗೂ ಏನಾಯ್ತು? ಯಾಕೆ ಜಗಳ ಮಾಡ್ತಾ ಇದ್ದೀರಾ? ಒಂದೊಂದ್ಸಲ ನೀವಿಬ್ರು ಜಗಳ ಮಾಡೋದು ನೋಡಿದ್ರೆ ಭಯ ಆಗತ್ತೆ.
ಒಂದೊಂದ್ಸಲ ನಗು ಬರುತ್ತೆ. ಸರಿ ಬನ್ನಿ ಟಿಫಿನ್ ಮಾಡೋರಂತೆ. ಅದು ನಾನಿದನ್ನು ಕೊಡೋದಕ್ಕೆ ಅಂತಾನೆ ಬಂದಿದ್ದು. ಏನದು? ನಾನಿದನ್ನು ನಿಮಗೋಸ್ಕರ ಅಂತ ತೊಗೊಂಡು ಬಂದೆ. ಯಾರಿಗೆ ಅಂತ ಕೇಳಿದ್ದಕ್ಕೆ ಏನೇನೋ ಕಾರಣ ಹೇಳಿ ಕೊನೆಗೆ ನನ್ನ ಬಾಯಿಂದನೇ ಅವ್ರ ಇಷ್ಟ ಏನಂತ ತಿಳ್ಕೊಂಡೆ ಅಲ್ವಾ? ಅಲ್ಲ, ಈ ವಿಷಯದಲ್ಲೂ ನಾನೇ ನನಗೆ ಹೆಲ್ಪ್ ಮಾಡಬೇಕಾಯ್ತು. ಹಸಿರು ಬಳೆಗಳು ಅಂದರೆ ನಂಗೆ ತುಂಬ ಇಷ್ಟ. ಹಸಿರು ಬಳೆಗಳು ನಂಗೆ ಇಷ್ಟ ಅಂತ ನಿಂಗೆ ಹೇಗೆ ಗೊತ್ತಾಯ್ತು? ಅದು ಹಾಗೆ ಗೆಸ್ ಮಾಡಿದೆ. ನಿಮ್ಗಿದು ಇಷ್ಟ ಆಯ್ತಲ್ಲ, ಅಷ್ಟು ಸಾಕು. ಏ ಪಾಪು, ಯಾಕೆ ನಗ್ತಾ ಇದೆಯಾ? ಏನಿಲ್ಲ ಅಮ್ಮ, ನಿಮ್ಗೆ ಏನಿಷ್ಟ ಅಂತ ನನ್ನ ಹತ್ರ ನೇರವಾಗಿ ಕೇಳೋದು ಬಿಟ್ಟು ಅದೇನೋ ಪ್ರಾಜೆಕ್ಟ್ ಮಾಡಬೇಕು, ಜನರಿಗೆಲ್ಲ ಏನು ಇಷ್ಟ ಆಗುತ್ತೆ ಅಂತ ರಿಸರ್ಚ್ ಮಾಡ್ತಾ ಇದ್ದೀನಿ, ಹೆಂಗಸರಿಗೆಲ್ಲ ಏನು ಇಷ್ಟ ಆಗ್ಬೋದು ಅಂತ ಕೇಳಿ ಸುತ್ತಿ ಬಳಸಿ ನಿಮ್ಮ ಬಗ್ಗೆ ಕೇಳ್ದೆ. ನಾನು ಅದಕ್ಕೆ ಅವ್ರಿಗೆ ಹಸಿರು ಗಾಜಿನ ಬಳೆ ಇಷ್ಟ ಆಗುತ್ತೆ ಅಂತ ಹೇಳಿದೆ. ನೋಡಿದ್ರಣ್ಣ ನಿಮ್ಗೆ ಅದನ್ನೇ ತಂದ್ಕೊಟ್ಟಿದ್ದಾನೆ ಇವಾಗ. ಅಲ್ಲ, ಇಷ್ಟೆಲ್ಲ ಸರ್ಕಸ್ ಮಾಡೋದು ಬಿಟ್ಟು ನೇರವಾಗಿ ನಿಮ್ಮ ಬಗ್ಗೆ ನನ್ನ ಹತ್ರ ಕೇಳ್ಬೋದಿತ್ತಲ್ವಾ? ಅಷ್ಟೆಲ್ಲ ಪರದಾಡನ ಏನ್ ಮಾಡೋದು? ಪಾಪು ಮೊದಲೆಲ್ಲ ಅಭಿ ಏನಾದರೂ ಕೊಟ್ರೆ ಅಥವಾ ಅಭಿ ನನ್ನನ್ನು ಮಾತಾಡ್ಸಿದ್ರೆ ಕೋಪ ಮಾಡ್ಕೋತಿದ್ದ. ಆದ್ರೆ ಈಗ ಮನಸ್ಫೂರ್ತಿಯಾಗಿ ನಗ್ತಾ ಇದ್ದಾನೆ. ಅಂದ್ರೆ ಇವರಿಬ್ರು ಒಂದಾಗ್ತಾ ಇದ್ದಾರೆ ಅಂತ ಅರ್ಥನಾ? ಈ ಪ್ಯಾಂಟ್ ಹಾಕೊಂಡ್ರು ಹಿಂಗ್ ಕೈಯಲ್ಲಿ ಹಿಡ್ಕೊಳ್ಳೋದು ತಪ್ಪಲಿಲ್ಲ. ನನಗೆ ಪ್ಯಾಂಟ್ ಹಾಕಿ ಅಭ್ಯಾಸ ಇಲ್ಲ, ನನ್ನ ಸೊಂಟಕ್ಕೆ ಬೆಲ್ಟ್ ನಿಲ್ಲಲ್ಲ. ಆದರೂ ಜನಗಳನ್ನ ನಂಬಿಸೋದಿಕ್ಕೆ, ಟೋಪಿ ಹಾಕೋದಿಕ್ಕೆ ಈ ತರ ಬಟ್ಟೆ ಹಾಕೊಳ್ಳೇಬೇಕು. ಏನ್ ಮಾಡೋದು, ನಮ್ಮ ಹಣೆ ಬರ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.